ನಾನು ಈ ಮನೆ ಮಗಳ ಈ ಮನೆ ಅತಿಥಿನ. ಮೆತ್ತಗೆ ಮಾತಾಡು, ಯಾಕೆ ಕೇಳ್ತಾ ಇದೀಯಾ? ಮತ್ತೇನು ಅವ್ರ ಮುಂದೆ ಅವ್ರ ಪಕ್ಕ ಕೂತ್ಕೋ 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 ಅಂತ ಹೇಳಿದೆ ಅವ್ರೇನೋ ಅಳಿಯ ಸರಿ ಕೂತ್ಕೋ ಅನ್ಬೋದು. ನಾನು ಈ ಮನೆ ಮಗಳು, ನನ್ನನ್ನು ಯಾಕೆ ಕೂತ್ಕೋ ಕೂತ್ಕೋ ಅಂತಿದ್ಯಾ? ಅಳಿನ ಮುಂದೆ ನನ್ನ ಮುದ್ದು ಮಗಳಿಗೆ ಮರ್ಯಾದೆ ಕೊಡ್ಬೇಕಲ್ವಾ, ಅದಕ್ಕೆ. ನಂಗೆ ಅದೆಲ್ಲ ಬೇಡ. ಯಾಕೆ? ಸರಿ, ಕಾಫಿ ಕೊಡಿ. ಹುಷಾರು. ಆಹಾ, ಈ ಕಾಫಿ ಕುಡ್ದು ಎಷ್ಟು ದಿವಸ ಆಯಿತು. ಅಳಿ ಅಂದರೆ ನಾನು ಕರೆದ ತಕ್ಷಣ ಮಗಳು ಕರ್ಕೊಂಡು ಬಂದ್ರಲ್ಲ, ತುಂಬ ಖುಷಿ ಆಯಿತು. ಅಲ್ಲ, ನೀವು ಮನೆವರೆಗೂ ಬಂದು ಕರೆದ್ರಿ, ಬರಲ್ಲ ಅಂದರೆ ಹೇಗೆ? ಅಯ್ಯೋ ದೇವ್ರೆ, ಅಳಿ ಅಂದ್ರೆ ಶೂ ಮನೆ ಒಳಗೆ ಹಾಕೊಂಡ್ ಬಂದ್ಬಿಟ್ಟಿದ್ದೀರಾ? ಓ ಸಾರಿ, ಗೊತ್ತಾಗ್ಲಿಲ್ಲ. ಪರವಾಗಿಲ್ಲ ಪರವಾಗಿಲ್ಲ ಬಿಡಿ, ಪರವಾಗಿಲ್ಲ. ಏನಣ್ಣ ಪರವಾಗಿಲ್ಲ, ಅದೆಲ್ಲ ಅವ್ರ ಮನೇಲಿ ಇಟ್ಕೊಳ್ಳಿ, ನಮ್ಮ ಮನೇಲಿ ಅಲ್ಲ. ಅಂಬುಜಾ, ಈ ಸ್ವಲ್ಪ ಸುಮ್ಮನಿದೆ. ನಾನು ಬಿಟ್ಟು ಬರ್ತೀನಿ. ಇಲ್ಲಿ ನಿಮಗೆ ಅನುಕೂಲ ಅನ್ಸಿದ್ರೆ ಶೂ ಹಾಕೊಂಡೆ ಮನೆಯೆಲ್ಲ ಓಡಾಡ್ಬೋದು, ಏನು ತೊಂದರೆ ಇಲ್ಲ. ಯಾಕಣ್ಣ ತೊಂದರೆ ಇಲ್ಲ? ಓಹೋ, ಅಳಿಯಂದ್ರು ಬಂದ್ರು ಅಂದ ತಕ್ಷಣ ಸಂಪ್ರದಾಯನೆಲ್ಲ ಮುರಿದು ಬಿಡಕ್ಕಾಗತ್ತಾ? ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ವ ನಿಮಗೆ? ಅಳಿಂದ್ರು ಒಂದು ನಿಮಿಷ ಬಂದೆ. ಎಲ್ಲಿ ಹೊರಟ್ರಿ? ಏನ್ ಹೆಂಗ್ಸೆ ನೀನು? ಏ, ಸಂಪ್ರದಾಯ ಹಂಗೆಲ್ಲ ಬಿಡಕ್ಕಾಗಲ್ಲ ಅಣ್ಣ. ಏನ್ ಸಂಪ್ರದಾಯ? ಅಲ್ಲಿ ಹೋಗಿ ಅಡಿಗೆ ಮನೆಯಲ್ಲಿ ನಿನ್ನ ಅತ್ತಿಗೆಗೆ ಸ್ವಲ್ಪ ಹೆಲ್ಪ್ ಮಾಡು, ಹೋಗು. ಅಲ್ಲಿ ಅತ್ತಿಗೆ ನನ್ನ ಅಳಿಯನ್ಗೆ ನಾನೇ ಅಡ್ಗೆ ಮಾಡ್ಬೇಕು ಅಂತ ಒಂಟಿ ಕಾಲಲ್ಲಿ ತಕ ಅಂತ ಕುಣಿತಿದ್ದಾರೆ. ಅಲ್ಲಿ ನನಗೇನ್ ಕೆಲ್ಸ? ಅಯ್ಯೋ, ಲಗೇಜ್ ಎಲ್ಲ ನೀವೇ ತಂದ್ಬಿಟ್ರ? ಕೊಡಿ ಕೊಡಿ ಕೊಡಿ. ಅವ್ರಲ್ದೆ ಇನ್ಯಾರಣ್ಣ ತರ್ತಾರೆ? ಅವ್ರ ಮನೇಲಿರೋ ತರ ಕೈಗೊಂದು ಕಾಲ್ಗೊಂದು ನಮ್ಮ ಮನೇಲಿ ನಾಳ ಇದಾರೆ. ಅವ್ರವ್ರ ಲಗೇಜ್ ಅವ್ರವರೇ ತರ್ಬೇಕಪ್ಪ. ಆಯ್ತಾಯ್ತು, ಅವ್ರಿಗೆ ರೂಮ್ ತೋರಿಸು. ಹಾ, ಸರಿ ಸರಿ, ಬನ್ನಿ ಬನ್ನಿ ಹೇಳಿ ಅಂದ್ರೆ. ಹುಷಾರೇ. ಏ, ನಾನೇನ್ ಬೆಟ್ಟ ಹತ್ತಿಸ್ಕೊಂಡ ಕರ್ಕೊಂಡು ಹೋಗ್ತಿದ್ದೀನಿ. 10-12 ಮೆಟ್ಲು ಹತ್ತಿದ್ರೆ ರೂಮು. ಬನ್ನಿ ಹೇಳಿ ಅಂದ್ರೆ, ಬನ್ನಿ. ಮೆಲ್ಲಿಗೆ. ಅಣ್ಣ, ಸೌಂದರ್ಯ, ಮ್ಯಾನೇಜರ್ ಹತ್ರ ಎಲ್ಲ ಮಾತಾಡಿದ್ಯಾ? ಕ್ಲಾರಿಫೈ ಮಾಡಿದ್ಯಾ? ಹ್ಞೂ ಅಣ್ಣ, ಎಲ್ಲ ಮಾತಾಡಿದ್ದೀನಿ. ಈ ಹುಡುಗಿ ಸಂಗೀತ ಎಲ್ಲಿ ಹೋದ್ಲು? ಅದು ನೀನು ಬರೋದು ಲೇಟ್ ಆಗ್ಬೋದು ಅಂತ ನಾನೇ ಕಳಿಸ್ದೆ. ಕರೆಸ್ಲಾ? ಏನು ಬೇಡ ಬಿಡೋಣ, ಪರವಾಗಿಲ್ಲ. ಆದರೆ ಈ ಫೈಲಲ್ಲಿ 8 ಪ್ರೊಫೈಲ್ಗಳನ್ನ ಕಳಿಸ್ತೀನಿ ಅಂತ ಹೇಳಿದ್ಲು. ನೋಡಿದ್ರೆ 7 ಇದೆ. ಇಟ್ಸ್ ಓಕೆ, ನಾನೇ ಫೋನ್ ಮಾಡಿ ಕೇಳ್ತೀನಿ. ಅಯ್ಯೋ, ಫೋನೆಲ್ಲ ಏನು ಮಾಡಬೇಡ. ಅದರಲ್ಲಿ 8 ಪ್ರೊಫೈಲ್ ಇತ್ತು, ನಾನೇ ಚೆಕ್ ಮಾಡಿದೆ. ಒಂದು ಪ್ರೊಫೈಲು ನಾನೇ ತೆಗೆದೆ. ಯಾಕೆ? ಆ ಮಾಡಲು ನಿನ್ನ ಟೇಸ್ಟ್ಗೆ ಇಷ್ಟ ಆಗ್ತಿರ್ಲಿಲ್ಲ. ಆಮೇಲೆ ನಮ್ಮ ಕಂಪ್ನಿ ಸ್ಟೇಟಸ್ಗೂ ಮ್ಯಾಚ್ ಆಗ್ತಾ ಇರಲಿಲ್ಲ. ಹೌದಾ? ನಾನು ಅವಳಿಗೆ ಪರ್ಟಿಕ್ಯುಲರಾಗಿ ಹೇಳಿದ್ನಲ್ಲ, ಬೆಸ್ಟ್ ಮಾಡೆಲ್ ಪ್ರೊಫೈಲ್ಸ್ನ ನನಗೆ ಕಳಿಸು ಅಂತ. ಅವಳು ಯಾಕೆ ಹೀಗೆ ಮಾಡಿದ್ಲು? ಸರಿ, ಆ ಪ್ರೊಫೈಲ್ ಯಾವುದು ಅಂತ ಒಂದ್ಸರಿ ತೋರಿಸು. ಅಯ್ಯೋ ಬೇಡ ಸೌಂದರ್ಯ, ನೀನು ಸುಮ್ಮನೆ ಅಪ್ಸೆಟ್ ಆಗ್ತೀಯಾ. ಹೌದಾ? ಆ ಪ್ರೊಫೈಲ್ ಅಷ್ಟೊಂದು ಕೆಟ್ಟದಾಗಿತ್ತಾ? ಕೆಟ್ಟದಾಗಿತ್ತಾ? ನಮ್ಮ ಕಂಪ್ನಿ ಪ್ರಾಡಕ್ಟ್ ಅಲ್ಲ, ಬೇರೆ ಯಾವ ಕಂಪ್ನಿ ಪ್ರಾಡಕ್ಟ್ನೂ ಎಂಡೋರ್ಸ್ ಮಾಡೋಕ್ಕಾಗಲ್ಲ, ಅಷ್ಟು ಕೆಟ್ಟದಾಗಿತ್ತು ಆ ಮಾಡೆಲ್ ಪ್ರೊಫೈಲ್. ಸೌಂದರ್ಯ, ಈ ಪ್ರೊಫೈಲ್ ಲಿಸ್ಟಲ್ಲಿ ನಿನಗೆ ರೂಪನ್ ಪ್ರೊಫೈಲ್ ಮಾತ್ರ ಸಿಗೋದಿಲ್ಲ. ಅದು ನನ್ನ ಹತ್ರ ಸೇಫ್ ಆಗಿದೆ. ಸೌಂದರ್ಯ, ಫೋನ್. ಥ್ಯಾಂಕ್ ಯು. ಬನ್ನಿ ಬನ್ನಿ ಹೇಳಿ ಅಂದ್ರೆ, ಬಲಗಾಲಿಟ್ಟು ಒಳಗಡೆ ಬನ್ನಿ. ತಮಾಷೆ ಮಾಡಿದೆ. ಬನ್ನಿ ಹೇಳಿ ಅಂದ್ರೆ, ಬನ್ನಿ 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 ಹೇಳಿ ಅಂದ್ರೆ, ಬನ್ನಿ. ಇದೆ ನೀವಿರೋ ರೂಮು. ರೂಮ್ ಹೇಗಿದೆ? ಚೆನ್ನಾಗಿದೆ. ಚೆನ್ನಾಗಿರ್ಲೇಬೇಕು. ಯಾಕೆ ಅಂದ್ರೆ
ನಾನು ಮದುವೆ ಆದ ಹೊಸ್ತ್ರಲ್ಲಿ ನಾನು ನನ್ನ ಗಂಡ ಇದೇ ರೂಮಲ್ಲೇ ಇದ್ದಿದ್ದು. ಓ ಪಾಪ, ಹಾಗಾದ್ರೆ ಅವ್ರಿಗೆ ನಿಮ್ಮ ಜೊತೆ ಇಲ್ವಾ? ಐ ಆಮ್ ಸೋ ಸಾರಿ. ಇಷ್ಟು ಬೇಗ ಅವ್ರು ನಿಮ್ಮನ್ನು ಬಿಟ್ಟು ಹೋಗ್ತಾರೆ ಅನ್ಕೊಂಡಿರ್ಲಿಲ್ಲ. ಅಯ್ಯಯ್ಯೋ ಅಳಿ ಅಂದ್ರೆ ಅವ್ರು ನನ್ನನ್ನು ಬಿಟ್ಟು ಈ ಥರ ಹೋಗಿಲ್ಲ, ನೀವು ಅನ್ಕೊಂಡಿರೋ ಥರ. ಅವರು ಕೆಲ್ಸದ ಮೇಲೆ ದುಬಾಯಿಗೆ ಹೋಗಿದ್ದಾರೆ. ಐ ಆಮ್ ಸೋ ಸಾರಿ, ನಾನು ಇಲ್ವೇನೋ ಅನ್ಕೊಂಡೆ. ಇರ್ಲಿ ಬಿಡಿ ಅಳಿ ಅಂದ್ರೆ, ನಾನು ಮದುವೆ ಆದ ಹೊಸ್ತ್ರಲ್ಲಿ ನನ್ನ ಗಂಡ ಇದೇ ಮಂಚದ ಮೇಲೆ ಈ ಥರ ಕುತ್ಕೊಂಡು ಕೈಗೆ ಮಲ್ಗೆ ಹೂನ ಸುತ್ಕೊಂಡು ನನಗೋಸ್ಕರ ಕಾಯ್ತಾ ಇದ್ರು. ನಾನು ನಾಚ್ಕೊಂಡು ಅವ್ರಿಗೋಸ್ಕರ ಬಿಸಿ ಬಿಸಿ ಬಾದಾಮಿ ಹಾಲನ್ನ ತಗೊಂಡು ರೂಮ್ ಒಳಗಡೆ ಬಂದೆ. ಅವರು ನೋಡಿ ನಾನು ಫುಲ್ಲು ನಾಚಿ ನೀರಾಗ್ಬಿಟ್ಟಿದ್ದೆ. ಆಗ ನನ್ನ ಗಂಡ, ಲೇ ಅಂಬುಜ, ನಾಚಿಕೆ ಗೀಚಿಕೆ ಇಲ್ಲ, ಊರಿಂದ ಆಚೆಗೆ ಕಡೆ ಅಂದು ಅವ್ರ ಕೈಯಲ್ಲಿರೋ ಮಲ್ಗೆ ಹೂನ ನಿಧಾನಕ್ಕೆ ಬಿಚ್ಚಿ ನನ್ನ ಮುಡಿಗೆ ಹಂಗೆ ಮುಡಿಸ್ಬಿಟ್ರು. ನನಗೋಸ್ಕರ ಮೆಲೋಡಿ ಹಾಡನ್ನ ಹಾಡಿದ್ರು. ಯಾವ ಹಾಡು ಅಂತ ಕೇಳಲ್ವಾ? ಯಾವ ಹಾಡು? ನೀ ಮುಡಿದ ಮಲ್ಲಿಗೆ ಹೂವಿನ ಮಾಲೆ, ನಿನಗೆಂದೇ ಬರೆದ ಪ್ರೇಮದ ಓಲೆ. ಆಮೇಲೆ ಏನಾಯ್ತು ಅಂತ ಕೇಳಲ್ವಾ? ಹೇಳಿ. ಹಾ, ನನ್ನ ಗಂಡ ಕುತ್ಕೊಂಡು, ಲೇ ಅಂಬುಜ, ನೀನು ನನ್ನ ಪಕ್ಕದಲ್ಲಿ ಕುತ್ಕೊಳ್ಳೆ ಅಂದ್ರು. ಆಗ ನಾನು ಅವ್ರ ಪಕ್ಕದಲ್ಲಿ ಕುತ್ಕೊಂಡು ಅಯ್ಯೋ ತುಂಬಾ ನಾಚ್ಕೊಂಡ್ಬಿಟ್ಟಿದ್ದೆ. ಆಗ ನನ್ನ ಗಂಡ ಏನ್ ಹೇಳಿದ್ರು ಗೊತ್ತಾ? ಲೇ ಅಂಬುಜ, ನಾವಿಬ್ರು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾನೇ ಇರೋಣ ಅಂದ್ರು. ಆಗ ನಾನು ಅದಕ್ಕೆ ಅಂದೆ. ನಾವು ಹಾಗೆ ಒಬ್ರನ್ನ ಒಬ್ರು ನೋಡ್ತಾ ಹಾಗೇ ಕುತ್ಕೊಂಡ್ಬಿಟ್ವಿ. ಅಮ್ಮ, ನಿನ್ನ ಕೈಯಾರೆ ಮಾಡಿದ ಕಾಫಿ ಕುಡ್ದಾದ್ಮೇಲೆ ನಿನ್ನ ಕೈ ರುಚಿನೂ ನೋಡ್ಬೇಕನ್ನಿಸ್ತಿದೆ. ನಂದು ಇಷ್ಟವಾದ ಅಡುಗೆ ಎಲ್ಲ ಮಾಡ್ಕೊಡ್ತೀಯಾ? ಯಾಕೆ ಮಗಳೇ, ನಿಮ್ಮ ಗಂಡನ ಮನೆಯಲ್ಲಿ ವಿಧವಾಗಿ ಅಷ್ಟೊಂದು ಅಡುಗೆಗಳೆಲ್ಲ ಮಾಡ್ತಾರೆ, ಅದು ಯಾವುದೂ ನಿನ್ಗೆ ಇಷ್ಟ ಆಗಲಿಲ್ವಾ? ಅಮ್ಮ, ಎಷ್ಟೇ ವಿಧವಾಗಿ ಮಾಡಿದ್ರು ನಿನ್ನ ಕೈ ರುಚಿ ಥರ ಇರಲ್ಲ. ಮಾಡ್ತೀನಿ ಬಿಡು. ಬಂದಾಗಿಂದ ಇಲ್ಲೇ ಇದೆಯಾ, ಅಡಿಯಂದ್ರಲ್ಲಿ ಕೂತಿದ್ದಾರೆ, ಏನು ಅನ್ಕೊಳ್ಳಲ್ಲ. ಹೋಗಿ ನೀನು. ಆಮೇಲೆ ಹೋಗ್ತೀನಿ ಬಿಡಮ್ಮ. ಅರೇ ಇವರೆಲ್ಲ ಹೋದ್ರು. ಏನ್ರ ಬಂದ್ರ ಇಲ್ಲಿ? ಒಂದ್ ನಿಮಿಷ ಇರ್ರ. ಸೊಳ್ಳೆ ಕಚ್ತೇಯಾ? ಮಸ್ಕಿಟೋ ಕಾಯಿಲ್ಬೇಕಾ? ಅವೆಲ್ಲ ನಮ್ಮ ಹತ್ರ ಏನೂ ಇಲ್ಲ, ಹೊಗೆ ಹಚ್ತೀವಿ. ಇವ್ರಕ್ಕಂತಾರೆ ಬರೀ ಮಾತಾಡ್ತಿರ್ತಾರಲ್ಲಪ್ಪ ಇವರು. ಹೋಗ್ ಸ್ವಲ್ಪ ನಿಮ್ಮ ಅಕ್ಕನ ಕರೀರ. ಯಾಕೆ ಅಂತ ಸ್ವಲ್ಪ ತಿಳಿಸ್ಬೋದಾ? ಮಾತಾಡ್ಬೇಕು ಕಣಪ್ಪ. ಏನ್ ಮಾತಾಡ್ಬೇಕು? ಕರೀತೀಯ ಇಲ್ವಾ? ಅಕ್ಕ, ಬಾಬಾ ಕರೀತಾ ಇದ್ದಾರೆ. ಅಳಿಯಂದ್ರೆ ನೀನು ನೋಡ್ಕೊಂಡು ಬಂದ್ಬಿಟ್ರು, ಅದೇನಂತ ಹೋಗಿ ಕೇಳಮ್ಮ. ಹೋಗಿ ಅಕ್ಕ, ಬಾಬಾ ಕರೀತಾ ಇದ್ದಾರೆ. ಅಕ್ಕ, ಬಾಬಾ ಕರೀತಾ ಇದ್ದಾರೆ. ಏನು ವಿಷಯ? ಏನ್ ವಿಷಯ? ಒಬ್ರೊಬ್ರು ಒಂಥರ ಆಡ್ತಾರಲ್ರಿ ಈ ಮನೇಲಿ. ಇವಾಗ ಯಾರಿಂದ ಏನಾಯ್ತು? ನೋಡ್ರಿ ಅಂತ ಬನ್ನಿ. ಅಯ್ಯ, ನೀವು ಇಲ್ಲೇ ಇರ್ರೋ, ಹಿಂಗೆ ಮಾತ್ರ ಬನ್ನಿ. ಹಲೋ ಸಂಜನಾ, ಸಂಜನಾ, ಐ ಲವ್ ಯು. ನೀನಾ? ಹ್ಞೂ ಚಿನ್ನ, ನಾನೇ ನೀನು ಪಾಗಲ್ ಪ್ರೇಮಿ. ಹೇಗಿದೆಯಾ ಚಿನ್ನ? ನನ್ನ ಚಿನ್ನ ಅಂತೆಲ್ಲ ಕರಿಬೇಡ. ನಿನ್ನ ಬಾಯಲ್ಲ ಮಾತು ಕೇಳಕ್ಕೆ ಅಸಹ್ಯ ಆಗತ್ತೆ. ಯಾಕೆ ಸಹಿ ಆಗುತ್ತೆ ಚಿನ್ನ? ನೀನು ನನ್ನ ಲವ್ ಮಾಡ್ಬೇಕಾದ್ರೆ ಆವಾಗ ಸಹಿ ಆಗಲಿಲ್ವಾ? ಪದೇ ಪದೇ ಅದೇ ಮಾತನ್ನು ಹೇಳ್ಬೇಡ ಅಂತ ಅವತ್ತೇ ಹೇಳಿದ್ದೆ ತಾನೆ. ಯಾಕೋ ಕಾಲ್ ಮಾಡಿದ್ಯಾ? ಚಿನ್ನ, ನಿನ್ನ ಜೊತೆ ಮಾತಾಡಬೇಕು ಅನಿಸ್ತು, ಅದಕ್ಕೆ ಕಾಲ್ ಮಾಡಿದೆ. ಮಾತಾಡಾಯ್ತಲ್ಲ, ಇಡು ಫೋನ್ನ. ಚಿನ್ನ ಚಿನ್ನ ಚಿನ್ನ, ಈಗ ನಿನ್ನ ಜೊತೆ ಮಾತಾಡಿದ್ಮೇಲೆ ನನಗೆ ನಿನ್ನ ನೋಡ್ಬೇಕನ್ನಿಸ್ತಾ ಇದೆ. ಇಂಪಾಸಿಬಲ್. ಅದಂತೂ ಈ ಜನ್ಮದಲ್ಲೇ ಸಾಧ್ಯ ಇಲ್ಲ. ಹೇ, ಈ ಜನ್ಮದಲ್ಲ,
ಈಗಲೇ ಸಾಧ್ಯ ಆಗುತ್ತೆ ಚಿನ್ನ. ಏನೋ ಹೇಳ್ತಿದ್ಯಾ? ಅಲ್ಲ, ನಾನು ನಿನ್ನ ನೋಡಬೇಕು, ನಿನ್ನ ಮೀಟ್ ಮಾಡಿ ನಿನ್ನ ಹತ್ರ ಮಾತಾಡಬೇಕು ಅಂತ ಅಷ್ಟು ದೂರದಿಂದ ನಾನು ನಿಮ್ಮ ಊರಿಗೆ ಬಂದಿದ್ದೀನಿ ಚಿನ್ನ. ನೋಡು, ಇವಾಗ ನಾನಿರೋ ಲೊಕೇಶನ್ ಕಳಿಸ್ತೀನಿ, ಅಲ್ಲಿಗೆ ಬೇಗ ಬಂದ್ಬಿಡು ಚಿನ್ನ. ನಿನಗೋಸ್ಕರ ಕಾಯ್ತಾ ಇರ್ತೀನಿ. ನೋವೇ, ನಾನಂತೂ ಯಾವುದೇ ಕಾರಣಕ್ಕೂ ಬರಲ್ಲ. ಬರಲ್ವಾ? ಓಕೆ ಓಕೆ ಚಿನ್ನ, ನೀನೇ ಬರ್ತೀಯಾ ಅಥವಾ ನಾನೇ ನಿಮ್ಮ ಮನೆಗೆ ಬರಲ್ಲ? ಹುಡುಗಿ ಸೈಲೆಂಟ್ ಆದ್ಲು ಅಂದರೆ ಓಕೆ ಅಂತಾನೆ ಅರ್ಥ. ಕಾಯ್ತಾ ಇರ್ತೀನಿ ಚಿನ್ನ, ಬೇಗ ಬಂದ್ಬಿಡು, ಓಕೆನಾ? ಇಲ್ಲೇ ಬಾ ಚಿನ್ನ. ನಿನ್ನ ಜೊತೆಗೆ ಏನಾದರೂ ನಿಮ್ಮ ಅಪ್ಪನ ಯಾರಾದರೂ ಕರ್ಕೊಬಂದ್ರೆ ಗೊತ್ತಲ್ಲ ಚಿನ್ನ ನಿನಗೆ, ನೀನು ಕಳಿಸಿರೋ ಮೆಸೇಜು ಭದ್ರವಾಗಿ ಎತ್ತಿರ್ತೀನಿ ಚಿನ್ನ. ಬೇಗ ಬಾ ಚಿನ್ನ. ಎಲ್ಲೋಟಮ್ಮ? ಅದು ಬ್ಯಾಂಗ್ಳೂರಿಂದ ನನ್ನ ಫ್ರೆಂಡ್ಸ್ ಮೀಟ್ ಮಾಡಕ್ಕೆ ಬಂದಿದ್ದಾರೆ, ಅದಕ್ಕೆ ಹೋಗ್ತಿದ್ದೀನಿ. ಅಯ್ಯೋ, ಮನೆಗೆ ಬರಳ್ಬೋದಾಗಿತ್ತಲ್ಲ. ಪರವಾಗಿಲ್ಲ ಡ್ಯಾಡ್, ನಾನು ಹೋಗ್ತೀನಿ. ಆಯ್ತಮ್ಮ. ನೋಡ್ರಿ, ಅತ್ತೆ ಯಾಕೆ ಹಿಂಗೆ ಕೂತಿದ್ದಾಳೆ? ನನಗೇನ್ರಿ ಗೊತ್ತು, ರೂಮಿಗೆ ಬಿಡ್ತೀನಿ ಅಂತ ಬಂದರು. ಅವ್ರು ಫಸ್ಟ್ ನೈಟ್ ಕತೆ ಹೇಳ್ಕೊಂಡು ಕೂತಿದ್ದಾರೆ. ತಲೆ ಕೆಟ್ಟೋಯ್ತು, ಅದಕ್ಕೆ ನಿಮ್ಮನ್ನು ಕರ್ಕೊಂಡು ನನಗೆ ಹಿಂಸೆ ಆಗ್ತಿದ್ರೆ ನಗ್ತೀರಾ? ಏನಾದರೂ ಮಾಡ್ರಿ. ಇಲ್ಲ, ಸರಿ ಸರಿ ಇರಿ, ಕಳಿಸ್ತೀನಿ. ಅತ್ತೆ! ಅಯ್ಯೋ, ಏನಾಯ್ತು? ಯಾಕೆ ಹೆಂಗೆ ಕಿರ್ಚ್ಕೊಂಡೆ? ಅಯ್ಯೋ, ಅಳಿಯಂದ್ರೆ ಇಲ್ಲಿ. ಅಳಿಯಂದ್ರೆ, ನೀವೇ ಕಲ್ಲದಿರಾ? ಅತ್ತೆ, 3 ಸಲ ಅತ್ತೆ ಅತ್ತೆ ಅಂತ ಕಿರ್ಚಿದೆ, ನೀವೇ ಹಿಂತಿರ್ಗಿ ನೋಡ್ಲಿಲ್ಲ. ಅದ್ ಸರಿ, ಅಮ್ಮ ಕರೀತಿದ್ದಾರೆ. ಅದ್ ಸರಿ, ಇಲ್ಲಿ ಕೂತ್ಕೊಂಡು ಏನ್ ಮಾಡ್ತಿದ್ದೆ? ಅದು ಅಳಿಯಂದ್ರಿಗೆ ನನ್ನ ಫಸ್ಟ್ ನೈಟ್ ಬಗ್ಗೆ ಹೇಳ್ತಾ ಇದ್ದೆ. ಅಳಿಯಂದ್ರೆ, ನಾನು ಆಮೇಲೆ ನಿಮ್ಗಿನ್ನೂ ವಿವರವಾಗಿ ಹೇಳ್ತೀನಿ, ಸರಿನಾ? ಅತ್ತೆ! ಅಮ್ಮ! ಅದ್ಗೆ ಏನದ್ಗೆ? ಅವ್ರು ಮಾತ್ರ ಇಲ್ಲಿಗೆ ಬರೋದು ಬೇಡ. ನನಗೇನಾದರೂ ಬೇಕಾದ್ರೆ ನಿಮಗೆ ಫೋನ್ ಮಾಡ್ತೀನಿ. ಸರಿ, ಅಮ್ಮ ಅಡುಗೆ ಮಾಡ್ತಿದ್ದಾರೆ, ಆಮೇಲೆ ಬಂದು ಕರಿತೀನಿ, ನೀವು ರೆಸ್ಟ್ ಮಾಡಿ. ಈ ರೂಮಲ್ಲಿ ಅದು ಏನು ರೆಸ್ಟ್ ಮಾಡೋದು? ಯಾಕೋ ಬರಕ್ಕೆ ಹೇಳ್ದೆ? ಇರೋ ಚಿನ್ನ, ಈಗ ತಾನೇ ಬಂದಿದ್ಯಾ, ಬಂದಿದ ತಕ್ಷಣ ಡೈರೆಕ್ಟ್ ಮ್ಯಾಟ್ರಿಗೆ ಬರ್ತಿದ್ಯಾ? ಹೇಗಿದೆಯಾ ಚಿನ್ನ? ಏನು ಚಿನ್ನ, ನನ್ನ ನೆನಪಲ್ಲಿ ಕೊರಗ್ತಾ ನೋಡು ಎಷ್ಟು ಸಣ್ಣಾಗೋಗಿದೆ. ಹೋಗ್ಲಿ ಬಿಡು, ನಾನು ಅಷ್ಟೇ ಚಿನ್ನ. ನಿನ್ನ ನೆನಪಲ್ಲಿ ಊಟ ತಿಂಡಿ ನಿದ್ದೆ ಎಲ್ಲ ಬಿಟ್ಟು ನಾನು ಪ್ರತಿದಿನ ಕೊರಗ್ತಾನೆ ಇದ್ದೀನಿ ಚಿನ್ನ. ನೋಡು, ನನ್ನ ಜೀವನ ಪಾವನ ಆಗಬೇಕು ಅಂದರೆ ನೀನು ನನ್ನ ಲೈಫಲ್ಲಿ ಬರಲೇಬೇಕು. ಚಿನ್ನ, ಪ್ಲೀಸ್ ಚಿನ್ನ, ನನ್ನ ಬದುಕಿಗೆ ನೀನು ಬೆಳಕಾಗಿ ಬರ್ತೀಯ ಚಿನ್ನ? ಪ್ಲೀಸ್ ಚಿನ್ನ. ಹಾಂ ಚಿನ್ನ, ಬಿಡೋ ಕೈ. ಚಿನ್ನ ಪ್ಲೀಸ್ ಚಿನ್ನ, ಚಿನ್ನ ಮುಟ್ಬೇಡ. ಓ, ಏನು ಇವಳ್ದು ಹೊಸ ನಾಟಕ? ಯಾವುದೋ ಲೂಸ್ ನನ್ನ ಮಗ ಬಗ್ಗೆ ಸೇರ್ಕೊಂಡಿದ್ದಾನೆ. ಏಯ್ ಇಡಿಯಟ್, ನಾನಂತೂ ನಿನ್ನನ್ನು ಲವ್ ಮಾಡಿಲ್ಲ, ಮಾಡೋದೂ ಇಲ್ಲ ಅಂತ ಅವತ್ತೇ ನಿನಗೆ ಹೇಳ್ದೆ ತಾನೆ. ಆದ್ರೂ ಪದೇ ಪದೇ ಯಾಕೋ ಹಿಂಸೆ ಕೊಡ್ತೀಯಾ? ನಿನ್ ಕಾಟ ತಡ್ಕೊಳಕ್ಕಾಗ್ದೆ ನಿನ್ ಫೋನ್ ನಂಬರ್ನೇ ಬ್ಲಾಕ್ ಮಾಡಿದ್ರೆ ಇವತ್ತು ಬೇರೆ ನಂಬರಿಂದ ಕಾಲ್ ಮಾಡ್ತೀಯಾ? ಹ್ಞೂ ಚಿನ್ನ, ನೀನು ನನ್ನ ಲವ್ ಮಾಡ್ತೀನಿ ಅನ್ನೋರ್ಗೂ ನಾನು ಹಿಂಗೆ ಕಾಟ ಕೊಡ್ತಾನೆ ಇರ್ತೀನಿ. ಅಲ್ಲ ಚಿನ್ನ, ನೀನೇ ತಾನೆ ಸೂರಿ ಐ ಲವ್ ಯು, ನಂಗೆ ನೀನು ಬಿಟ್ಟಿರೋಕ್ಕಾಗಲ್ಲ ಅಂತ ಮೆಸೇಜ್ ಮಾಡಿದ್ದು. ಅಷ್ಟೇ ಅಲ್ಲದೆ ಸೂರಿ ಇವಾಗ ಫಸ್ಟ್ ಆ್ಯಂಡ್ ಲಾಸ್ಟ್ ಲವ್ ಅಂತ ಲೆಟ್ರ್ ಬರೆದಿದ್ದು ನೀನೇ ತಾನೆ ಅಲ್ವಾ ಚಿನ್ನ? ಹಾಂ, ಅಯ್ಯೋ ಹೌದಪ್ಪ, ನಾನೇ ಬರ್ದಿದ್ದೆ, ಮೆಸೇಜು ಕಳಿಸಿದ್ದೆ. ಅವತ್ತು ನನ್ನ ಫ್ರೆಂಡ್ಸ್ ಏನೋ ಚಾಲೆಂಜ್ ಮಾಡಿದ್ರು ಅಂತ ಹಾಗೆ ಮಾಡಿದೆ.
ಅದನ್ನ ಸೀರಿಯಸ್ ಆಗಿ ತಗೋಬೇಡ ಅಂತ ಅವತ್ತೇ ಹೇಳಿದೆ ತಾನೆ. ಇಟ್ ವಾಸ್ ಜಸ್ಟ್ ಫಾರ್ ಫನ್. ಫನ್ ಫನ್ ಚಿನ್ನ ಚಿನ್ನ ಅದು ನಿನಗೆ ಫನ್ ಆಗಿರ್ಬೋದು. ನನಗಲ್ಲ, ನಾನು ತುಂಬ ಸೀರಿಯಸ್ ಆಗಿ ಲವ್ ಮಾಡ್ತಾಯಿದ್ದೀನಿ. ಐ ಲವ್ ಯು ಸಂಜನಾ. ನೋಡು, ನೀನೇನಾದ್ರೂ ನಾನು ಲವ್ ಮಾಡಲ್ಲ ಅಂದರೆ ಓಹೋ, ಸೂಸೈಡ್ ಮಾಡ್ಕೋತೀನಿ. ಯಾರೋ ಒಳ್ಳೆ ನೌಟಂಕಿ ನನ್ನ ಮಗನೇ ಅವನು. ಅಯ್ಯೋ, ಈ ಮಾತನ್ನ ಪದೇ ಪದೇ ಕೇಳಿ ಕೇಳಿ ನನಗಂತೂ ಸಾಕಾಗೋಗಿದೆ. ಬೇಡ ಚಿನ್ನ, ಲವ್ ವಿಷಯದಲ್ಲಿ ತಮಾಷೆ ಮಾಡಬೇಡ. ನಾನು ನಿಜವಾಗ್ಲೂ ಸತ್ತೋಗ್ಬಿಡ್ತೀನಿ. ಸಾಯಿ. ಹೌದಾ ಹೌದಾ ಇದೇ ಮಾತಾ? ಚಿನ್ನ, ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಕುಯ್ಕೊಂಡ್ಬಿಡ್ತೀನಿ. ಅಯ್ಯೋ, ಏನ್ ಮಾಡ್ಕೋತೀಯೋ ಮಾಡ್ಕೋ. ಐ ಜಸ್ಟ್ ಡೋಂಟ್ ಕೇರ್. ಕೊನೆದಾಗ ಹೇಳ್ತಾ ಇದ್ದೀನಿ ಚಿನ್ನ, ಸುಮ್ಮನೆ ಒಪ್ಕೊಂಬಿಡು. ಇಲ್ಲಾಂದ್ರೆ ಕುಯ್ಕೊಂಡ್ಬಿಡ್ತೀನಿ ಚಿನ್ನ. ಕುಯ್ಕೊಂಡ್ಬಿಡ್ತೀನಿ ಚಿನ್ನ. ಒಪ್ಪೋ ಪ್ಲೀಸ್, ಒಪ್ಪಲ್ಲ, ಕುಯ್ಕೊಂಡ್ಬಿಡ್ತೀನಿ. ನರ ಕಟ್ಟೋಯ್ತು. ಇದನ್ನ ನರ ಕಟ್ಟಾಯ್ತು ಅಂತೆಲ್ಲ ಹೇಳ್ಬೇಡುವ, ಕೇಳಿಸ್ಕೊಂಡವ್ರು ತಪ್ಪು ತಿಳ್ಕೊತಾರೆ. ಏಯ್, ಯಾರು ನೀನು? ಯಾಕೆ ನನ್ನ ಕೈ ಕುಯ್ದೆ? ಏಯ್, ಅಲ್ವೋ, ಈಗ ತಾನೇ ಲವ್ಗೋಸ್ಕರ ಕುಯ್ಕೋತೀನಿ ಸಾಯ್ತೀನಿ ಅಂತೆಲ್ಲ ಹೇಳ್ತಿದ್ದೆ. ಅಷ್ಟು ಬೇಗ ನೀನು ಮಾತು ಮಾಡ್ತಾ ಇದ್ಯಾ? ಇಷ್ಟ ನಿನ್ನ ಲವ್ ಅಲ್ವಾ? ಅದು ಯಾವ ಆ್ಯಂಗಲಿಂದ ಅವಳಿಗೆ ನೀನು ಸೂಟ್ ಆಗ್ತೀಯ? ಲವ್ ಗಿವ್ ಅನ್ನೋದೆಲ್ಲ ನೋಡೋಕ್ಕೆ ಕೇಳೋಕ್ಕೆ ಚಂದ ಅಷ್ಟೇ. ವಾಸ್ತವದಲ್ಲಿ ಬಂದಾಗಲೇ ಅದೆಷ್ಟು ನೋವು ಕೊಡುತ್ತೆ, ಎಂಥ ಮೋಸ ಅಂತ ಗೊತ್ತಾಗೋದು. ಇಲ್ಲಿ ಯಾರು ಯಾರನ್ನು ಮನಸ್ಸಿಂದ ಪ್ರೀತಿ ಮಾಡಲ್ಲ, ಎಲ್ಲ ತೋರಿಕೆ ಪ್ರೀತಿ ಅಷ್ಟೇ. ನೀನು ಅಷ್ಟೇ, ಇವಳು ಅಷ್ಟೇ, ಎಲ್ಲರೂ ಅಷ್ಟೇ ಅಲ್ವಾ? ಹೋಗ್ಲಿ, ಇವಳು ಹಾಕೋ ಬಟ್ಟೆ ರೇಟ್ ಎಷ್ಟು ಅಂತ ಗೊತ್ತಾ ನಿನಗೆ? ಇಲ್ಲ. ಇವಳು ಪಾರ್ಟಿಗೆ ಎಷ್ಟು ಖರ್ಚು ಮಾಡ್ತಾಳೆ ಗೊತ್ತಾ? ಗೊತ್ತಿಲ್ಲ. ಅದು ಬಿಡು, ಅವಳು ತಿನ್ನೋ ಡಯಟ್ ಫುಡ್ಗೆ ಎಷ್ಟು ಖರ್ಚಾಗುತ್ತೆ ಅಂತ ಗೊತ್ತಾ? ಗೊತ್ತಿಲ್ಲ ಕಣಪ್ಪ. ಆದರೆ ಚೆನ್ನಾಗಿ ದುಡ್ದು ಇವಳ ರಾಣಿ ಥರ ನೋಡ್ಕೊತೀನಿ. ನೀನು ಚೆನ್ನಾಗಿ ದುಡ್ದು ಇವಳನ್ನ ರಾಣಿ ಥರ ನೋಡ್ಕೊಳ್ಳೋಷ್ಟರಲ್ಲಿ ಅವಳಿಗೆ ಮದುವೆ ಆಗಿ 3 ಮಕ್ಕಳಾಗಿರುತ್ತೆ. ಮೊದಲು ನೀನು ಸೆಟ್ಲ್ ಆಗೋದು ನೋಡು, ಚೆನ್ನಾಗಿ ದುಡಿ. ಆಮೇಲೆ ನಿನ್ನ ಹಿಂದೆ ಇಂಥ 100 ಹುಡುಗಿರು ಬರ್ತಾರೆ. ಇಲ್ಲ ಇಲ್ಲ, ನಾನು ಇವಳೇ ಲವ್ ಮಾಡೋದು. ಸಂಜನಾ, ನಾನು ಕುಯ್ದಿರೋ ಕೈ ಮೇಲೆ ಆಣೆ, ಐ ಲವ್ ಯು. ಏಯ್, ನೋಡಕ್ಕೆ ಅಂಟಿಸುಟ್ಟಿರೋ ಬೆಕ್ಕ ಥರ ಇದೆಯಾ? ಹೇಗೆ ಬಂದ್ಯೋ ಹಾಗೆ ಹೋದರೆ ಸರಿ, ಇಲ್ಲ ಮತ್ತೆ ಕುರುಪಾಗ್ತೀನಿ. ಆಯ್ತಾಯ್ತು, ಹೋಗ್ತೀನಿ. ಒಂದು 500 ರೂಪಾಯಿ ಇದ್ರೆ ಕೊಡು. ಯಾಕೋ ಹಾಸ್ಪಿಟ್ಲ್ಗೆ ಹೋಗ್ತೀಯಾ? ಬಾರ್ಗೆ ಹೋಗ್ತೀನಿ. ಕಬಾಬ್ ಜೊತೆ ಒಂದು ಬೇರೆ ಹೊಡೆದ್ರೆ ನೋವಾದ್ರೂ ಕಮ್ಮಿ ಆಗುತ್ತೆ. ಬಿಡ್ತೀನಿ ನೋಡು, ನೋಡ ಫಸ್ಟು. ಇಷ್ಟೇ ಇವನು ನಿಜವಾದ ಪ್ರೀತಿ. ಒಂದ್ಸಲ ಏನೇ ಒಳ್ಳೆ ಸಾರು ನೀರ್ ತರ ಇದೆ, ಅರಿಶಿನ ತುಂಬಿಸ್ಕೊ, ತಗೋ, ಅರಿಶಿನ ಹಾಕು. ಅರಿಶಿನ ತುಂಬಿಸ್ಬೇಕಾ ರೀ? ನಾನು ಸಾಂಬಾರ್ ಮಾಡ್ತಿರೋದು. ಅಲ್ಲ, ಸ್ವಲ್ಪ ಸ್ಟ್ರಾಂಗ್ ಆಗಿ ಮಾಡು. ನೋಡು, ಒಗ್ಗರಣೆ ಹಾಕ್ಬಿಟ್ರೆ 3ನೇ ಬೀದಿಗೆ ಬರಬೇಕು ವಾಸನೆ. ತಗೋ. ಎಷ್ಟು ವರ್ಷದಿಂದ ಸಾಂಬಾರೆಲ್ಲ ಮಾಡ್ತಿದ್ದೀನಿ ತಾನೆ, ತಿಂತಿದ್ದೀರಾ ತಾನೆ. ಇವಾಗ ಏನು ಹೊಸದಾಗಿ ಹೇಳ್ಕೊಡೋದು ನೀವು ಬಂದು? ಏನ್ರು ಬಂದಿದ್ದಾರೆ, ಸ್ವಲ್ಪ ಚೆನ್ನಾಗಿರ್ಲಿ ಕಡೆ. ಚೆನ್ನಾಗೇ ಮಾಡ್ತಿದ್ದೀನ್ರಿ. ಕಾಫಿ ಚೆನ್ನಾಗಿ ಮಾಡಿದ್ದೆ, ಅದು ಬೇರೆ ವಿಷಯ. ಸಾಂಬಾರು ಅಷ್ಟೇ ಸ್ಟ್ರಾಂಗ್ ಆಗಿ ಮಾಡು. ರೀ, ಸ್ಟ್ರಾಂಗ್ ಮಾಡಕ್ಕಿದ್ದೀನಿ ಕಾಫಿನ. ಏನ್ ನೀವು? ಅಯ್ಯೋ, ರಸಮ್ ಮಾತ್ರ ನೀನು ಇಷ್ಟು ಟೊಮಾಟೊ ಹಾಕ್ಲೇಬೇಕು, ಇಲ್ಲದ್ರೆ ರುಚಿ ಬರಲ್ಲ. ನಾನು ಹಾಕಿದ್ದೀನಿ. ಟೊಮಾಟೊ ಈಶ್ವರ, ನೀವ್ ಏನ್ರಿ ನೀವು ಅಡ್ಗೆ ಮನೆಗೆ ಯಾಕೆ ಬನ್ರಿ? ಹೋಗಿ ಆಚೆ. ಅಲ್ಲ ಕಡೆ, ಹೋಗಿ ನೀವು ಆಚೆ. ಅಯ್ಯೋ ಪೊಲೀಸಪ್ಪ ಅಮ್ಮ, ಯಾಕೆ ಹಿಂಗೆ ಜಗಳ ಆಡ್ತಿದ್ದೀರಾ? ಅದು ಹಾಗಲ್ಲ ದೀಪು. ಅಳಿಯಂದ್ರು ಮನೆಗೆ ಬಂದಿದ್ದಾರಲ್ಲ, ಸ್ವಲ್ಪ ಉಪ್ಪು ಹುಳಿ ಖಾರ ಹೆಚ್ಚಾಗಿ ಹಾಕಿ ಸ್ವಲ್ಪ ಮಸಾಲೆ ಮುಂದೆ ಮಾಡಿ ಸ್ಟ್ರಾಂಗ್ ಆಗಿ ಸಾಂಬಾರು ಮಾಡು ಅಂತ ಹೇಳ್ತಾ ಇದ್ದೀನಿ ಅಷ್ಟೇನೆ. ಅದೆಲ್ಲ ಏನು ಬೇಡ ನೋಡಿ. ಅವ್ರಿಗೆ ಅಡುಗೆಯಲ್ಲಿ ಯಾವುದು ಹೆಚ್ಚು ಇರಬಾರ್ದು, ಕಮ್ಮಿನೂ ಇರಬಾರ್ದು. ಎಷ್ಟು ಬೇಕೋ ಅಷ್ಟು ಹಾಕು. ಕೇಳಿದ್ರಾ? ನಿಮ್ಮಪ್ಪ ನನ್ನ ಮಾತು ಹ್ಞೂ ಅಂತ ಹೇಳೋದೇ ಇಲ್ಲ ಕಣಮ್ಮ. ಇಲ್ಲಿ ನೋಡು, ಟೊಮೆಟೊ ಕೊಟ್ಬಿಟ್ಟು ಇನ್ನು ಹಾಕು ಹಾಕು ಅಂತಿದ್ದಾರೆ. ಹಾಗಲ್ಲಮ್ಮ, ಅಳಿಯಂದ್ರು ಊಟ ಮಾಡಿ ಹೊಗಳಿದ್ರೆ ಇವಳಿಗೆ ತಾನೇ ಹೊಗಳೋದು. ಇಷ್ಟು ವರ್ಷದಿಂದ ಅಡುಗೆ ಮಾಡ್ತಾ ಇದ್ದೀನಿ, ಸುಮ್ಮನೆ ತಿಂತೀರಾ ಹೋಗ್ತೀರಾ. ಈಗೇನು ಸ್ಪೆಷಲ್ಲಾಗಿ ಬಂದು ಅದು ಹಾಕು ಇದು ಹಾಕು ಅಂತ ಎಕ್ಸ್ಟ್ರಾ. ಅಯ್ಯೋ ಸರಿ, ಅಡುಗೆ ವಿಷಯದಲ್ಲಿ ಯಾಕೆ ಇಷ್ಟು ಜಗಳ ಆಡ್ತಿದ್ದೀರಾ? ದೀಪು, ನೀನು ಅನ್ಕೊಂಡ ಹಾಗೆ ಇದು ಜಗಳ ಅಲ್ಲಮ್ಮ.
ಇದನ್ನ ಕೋಳಿ ಜಗಳ ಅಂತ ಬೇಕಾದ್ರೆ ಕರಿಬಹುದು. ಹೌದಮ್ಮ, ದಾಂಪತ್ಯದಲ್ಲಿ ಬರೀ ಪ್ರೀತಿ ಇದ್ದರೆ ಸಾಲದು, ಆಗಾಗ ಈ ಥರ ಸಣ್ಣ ಪುಟ್ಟ ಜಗಳ ಇದ್ರೇ ದಾಂಪತ್ಯದಲ್ಲಿ ಸಾಮರಸ್ಯ ಇರೋದು ಅಲ್ವೇನ್ರಿ? ಒಂಥರ ಸರಿಯಾಗಿ ಹೇಳ್ತಾ ಇದ್ದಾರೆ. ಈ ಥರ ಜಗಳ ಆಡಬೇಕು. ಒಂದು ಸ್ವಲ್ಪ ಹೊತ್ತಾದ್ಮೇಲೆ ನಾನು ಅಥವಾ ಇವಳು ಸಣ್ಣದಾಗಿ ಬಂದು ಸಾರಿ ಅಂದ್ಬಿಟ್ರೆ ಅದರ ಮಜಾನೇ ಬೇರೆ. ನೀನು ಈಗ ತಾನೇ ಮದುವೆ ಆಗಿದೆಯಾ, ಹೋಗ್ತಾ ಹೋಗ್ತಾ ನಿನಗೆ ಗೊತ್ತಾಗುತ್ತೆ. ಒಂದ್ಸರಿ ನಿನ್ನ ಗಂಡನ ಜೊತೆ ನಿಂತ್ಕೊಂಡು ಅಡುಗೆ ಮಾಡು, ಆಗ ನಿನಗೆ ಅರ್ಥ ಆಗುತ್ತೆ ಅಲ್ವೇನ್ರಿ? ಗಮ್ಮತ್ತ ಬರ್ತಾ ಇದೆ ಸಾಂಬಾರು ವಾಸನೆ. ಮಾಡಿ ನಿನ್ಗೆ ಹೇಗೆ ತೋಚಿತೆ ಹಾಗೆ ಮಾಡಿ. ಇದಕ್ಕೇನು ಕಡಿಮೆ ಇಲ್ಲ.